ಶಾಸಕರು ವಿದೇಶಕ್ಕೆ ಹೋಗಿ ರಾಜಕಾರಣವನ್ನು ಮಾಡೋಕ್ಕಾಗುತ್ತಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್. ಏನು ಕಾಂಗ್ರೆಸ್ನಲ್ಲಿ ಕೆಲ ಶಾಸಕರೇನಿದ್ದಾರೆ ಫಾರಿನ್ ಟ್ರಿಪ್ ಹೋಗಿದ್ದಾರೆ, ಅವರೇನು ಅಲ್ಲೋಗಿ ರಾಜಕಾರಣ ಮಾಡ್ತಾರಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಟೀಕೆ ಮಾಡ್ತಿದ್ರಲ್ಲ, ಆ ವಿಚಾರವಾಗಿ ಕೂಡ ಅಷ್ಟೇ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಿಜೆಪಿ ಸರ್ಕಾರ ಮಾಡುವಾಗ ಅವರ ಶಾಸಕರು ಎಲ್ಲಿ ಹೋಗಿದ್ರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವರ ಪ್ರವಾಸದ ಬಗ್ಗೆ ಹೇಳಬೇಕಾ ನಾನು? ಲಾಡ್ ಪ್ರಶ್ನೆ ಇದೆ. ನಮ್ಮ 10 ಶಾಸಕರಿಂದ ಅಲ್ಲಿ ಹೋಗಿ ರಾಜಕಾರಣವನ್ನು ಮಾಡೋಕ್ಕಾಗುತ್ತಾ? ಅದು ಸಾಧ್ಯ ಅಲ್ಲ ವಿದೇಶದಲ್ಲಿ ಹೋಗಿ ಅಂತ. ಸರ್ಕಾರದಿಂದ ಅಥವಾ ವೈಯಕ್ತಿಕವಾಗಿ ಇವರು ಏನಾದರೂ ಹೋಗಿದ್ದಾರಾ ಅಂತ ಟೂರ್ಗೆ ಗೊತ್ತಿಲ್ಲ. ಆದರೆ ಈ ವಿದೇಶಿ ಪ್ರವಾಸದ ಬಗ್ಗೆ ಅಷ್ಟೊಂದು ಡೀಟೇಲ್ಸ್ ನನಗೇನೋ ಗೊತ್ತಿಲ್ಲ. ಶಾಸಕರು ವಿದೇಶಕ್ಕೆ ಹೋಗಿ ರಾಜಕಾರಣ ಮಾಡೋಕ್ಕಾಗತ್ತಾ ಅನ್ನೋಂಥ ಪ್ರಶ್ನೆ. ನೋಡಿ, ಕಾಂಗ್ರೆಸ್ನಲ್ಲಿರುವಂತಹ ವಿಚಾರ ಈಗ ಫಾರಿನ್ ಟ್ರಿಪ್ಗಳು ಏನು ದೆಹಲಿಗೆ ಕೆಲವರು ನಾಯಕರು ಹೋಗ್ತಾ ಇರುವಂಥದ್ದು, ಇದೆಲ್ಲವನ್ನು ಕೂಡ ಗಮನಿಸಿದಾಗ ಬರುತ್ತೆ ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ಹೇಳಿಕೆ. ಆದರೆ ಇದರಲ್ಲಿ ಈಗ ಸಂತೋಷ್ ಲಾಡ್ ಮಾತನಾಡ್ತಾ ಇದ್ದಾರೆ, ಆಯ್ತು ಹೋಗೋರು ಹೋಗಿದ್ದಾರೆ, ಅವರ ವೈಯಕ್ತಿಕ ವಿಚಾರಕ್ಕೆ ಹೋಗಿದ್ದಾರೋ ಅಥವಾ ಸರ್ಕಾರದಿಂದಾನೇ ಕಳಿಸ್ಕೊಟ್ಟಿದ್ದಾರೋ ಅಥವಾ ಏನೋ ಸಂಶೋಧನೆ ಮಾಡೋಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಏನಾದರೂ ಇರ್ಬೋದು. ಆ ವಿಚಾರದ ಬಗ್ಗೆ ನನಗೂ ಗೊತ್ತಿಲ್ಲ. ಆದರೆ ನೀವು ಬೇರೆ ದೇಶಕ್ಕೆ ಹೋಗಿ ರಾಜಕಾರಣವನ್ನು ಮಾಡ್ತಾರೆ, ಇಲ್ಲಿರುವಂತಹ ರಾಜಕೀಯ ಸ್ಥಿತಿಗತಿಗಳನ್ನು ಬದಲಾಯಿಸ್ತಾರೆ ಅಂತಾದರೆ ಅದನ್ನ ಹೆಂಗೆ ಒಪ್ತಾರೆ? ಸುಮ್ಮನೆ ಏನೋ ಆರೋಪ ಮಾಡ್ತೀವಿ ಅಂತ ಮಾಡೋದಲ್ಲ, ಎಲ್ಲವನ್ನು ಕೂಡ ತಿಳಿದುಕೊಂಡು ಮಾಡಬೇಕಾಗತ್ತೆ. ಹಾಗಾದರೆ ಬಿಜೆಪಿಯವರು ಇದ್ರ ಬಗ್ಗೆ ಮಾತನಾಡ್ತಾರೆ ಅನ್ನೋದಾದರೆ, ಅವರು ಅಧಿಕಾರದಲ್ಲಿದ್ದಂತಹ ಸಮಯದಲ್ಲಿ ಅವರ ಶಾಸಕರು ಸಚಿವರು ಯಾವ ಕಡೆ ಪ್ರವಾಸವನ್ನು ಹೋಗಿದ್ರು, ಯಾವ ಕಡೆ ಟೂರ್ ಹೋಗಿದ್ರು, ಏನೇನು ಮಾಡಿದ್ರು, ಏನೇನಾಯಿತು, ಯಾವ ಒಂದು ರೆಸಾರ್ಟ್ಗಳಲ್ಲಿದ್ದರು, ಅಪಾರ್ಟ್ಮೆಂಟ್ಗಳಲ್ಲಿದ್ದರು, ಏನೇನು ಗಲಾಟೆಗಳಾಯ್ತು ಆವಾಗ ಬಿಜೆಪಿ ನಾಯಕರದ್ದು, ಅದೆಲ್ಲವನ್ನು ಕೂಡ ಹೇಳಬೇಕಾ? ರೆಸಾರ್ಟ್ ರಾಜಕಾರಣವನ್ನು ಕೂಡ ಅವರೂ ಮಾಡಿದ್ರಲ್ಲ. ಬಿಜೆಪಿ ಈ ಹಿಂದೆ ಏನು ಮಾಡಿತ್ತು ಅದರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಸಂತೋಷ್ ಲಾಡ್ ಹೇಳ್ತಿರುವಂತಹ ಹೇಳಿಕೆ ಪ್ರಕಾರ ನೋಡಿ, ಇಲ್ಲಿ ಏನಾಗ್ತಾ ಇದೆಯೋ ಅದು ಯಾವುದು ಕೂಡ ರಾಜಕಾರಣ ಮಾಡುವಂತಹ ವಿಚಾರ ಅಲ್ಲ. ಅವರ ಇಷ್ಟಕ್ಕೆ ಅವರು ಹೋಗಿದ್ದಾರೆ ಬಿಟ್ಟರೆ ಅಲ್ಲೇನೂ ಕೂಡ ಇಲ್ಲ. ಈ ರಾಜಕೀಯ ವಿಚಾರ ಅಲ್ಲಿ ಏನೂ ಕೂಡ ಇರೋದಿಲ್ಲ. ಅಥವಾ ಹಂಗೂ ಅವರು ಏನು ಎದುರು ಯೋಚನೆ ಮಾಡಿದರೆ ವಿದೇಶದಲ್ಲಿ ಕೂತ್ಕೊಂಡು ಇಲ್ಲಿನ ರಾಜಕೀಯವನ್ನು ನಿಯಂತ್ರಣ ಮಾಡೋಕ್ಕಾಗೋದಿಲ್ಲ. ಏನೋ ಒಂದು ಬದಲಾವಣೆ ಮಾಡ್ತೀವಿ ಅಂದರೆ ಅದು ಕೂಡ ಸಾಧ್ಯ ಆಗೋದು. ಹೋಗಿದ್ದಾರೆ, ಹೋಗಲಿ ಬಿಡಿ, ಪರವಾಗಿಲ್ಲ. ಆದರೆ ಬಿಜೆಪಿಯವರ ಟೀಕೆಯನ್ನು ನಾವು ಒಪ್ಪೋದಿಲ್ಲ. ನೀವು ಈ ರೀತಿಯಾಗಿ ಮಾತನಾಡ್ತೀರಂದ್ರೆ ನಿಮ್ಮ ಸಮಯದಲ್ಲಿ ಏನಾಗಿತ್ತೋ ಅದನ್ನು ಕೂಡ ನಾನು ಹೇಳಬೇಕಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬರೀ ಗೊಂದಲದ ವಿಚಾರಗಳೇ ಇದೆ ರಾಜಕೀಯದಲ್ಲಿ. ಬಿಜೆಪಿಯಲ್ಲೂ ಕೂಡ ಅದೇ ಇದೆ, ಕಾಂಗ್ರೆಸ್ನಲ್ಲೂ ಕೂಡ ಅದೇ ಇದೆ, ಇನ್ನು JDS ಕೂಡ ಅಷ್ಟೇ. ಹೀಗಾಗಿ ಈ ವಿಚಾರದ ಬಗ್ಗೆ ಸಂತೋಷ್ ಲಾಡ್ ಹೇಳಿರುವಂಥದ್ದು ಈ ರೀತಿಯಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.